ಮಾವನೇ ಮರುಳಾದಿರೆ ನನಗಾವರುಜೆಯಿಲ್ಲಂಗನೆಯ ರೂಪಜೀವಿಯೇ ನೀವರಿಯಿರೆ ಹಿಂದಿಸು ಕಾಲದಲ್ಲಿ ನೋವು ಬೇರಿಲ್ಲೆನಗೆ ನಿಲಯಕ್ಕೆ ನೀವು ಬಿಜಯಂಗೈಬುದಂತರ್ಭಾವವಹ್ನಿಯನೇಕೆ ಬೆದಕುವಿರೆಂದನ ಭೂಪ ಏನು ನಿನ್ನಂತಸ್ಥ ಹೃದಯ ಕೃಶಾನುಸಂಭವವೇಕೆ ನುಡಿ ದುಮ್ಮಾನ ಬೇಡೆನ್ನಾಣೆನುತ ಸಂತೈಸಿದನು ನೃಪನ ಏನು ಭಯ ಬೇಡೆಂದೆನಲು ಯಮಸೂನು ವೈಭವವಹ್ನಿದಗ್ಧ ಮನೋನುಭಾವನನೇಕೆ ನುಡಿಸುವಿರೆಂದನ ಭೂಪ ಹೇಳು ಹೇಳಿನೇನು ಪಾಂಡು ನೃಪಾಲ ಪುತ್ರರ ವಿಭವ ವಹ್ನಿಜ್ವಾಲೆಯಲಿ ಮನ ಬೆಂದುದೇ ಹರಹರ ವಿಚಿತ್ರವಲ ಪಾಲಕನು ಧರ್ಮಜನು ಸಲೆ ಕಟ್ಟಾಳುಗಳು ಭೀಮಾರ್ಜುನರು ಬೆಳ್ಳಾಳ ಹಬ್ಬುಗೆಯೈಸಲೆ ಪಾಂಡವರ ಸಿರಿಯಿಂದ ಅವರು ಪಿತ್ರಾರ್ಜಿತದ ರಾಜ್ಯ ಪ್ರವರ ಪಾತ್ರರು ನಿನ್ನ ಸೂಯೆಯ ಕವಲು ಮನದ ಕುಠಾರ ಬುದ್ಧಿಯ ಕಲುಷ ಭಾವನೆಯ ವಿವರಣೆಯನವರೆತ್ತಬಲ್ಲರು ಶಿವ ಶಿವ ಭುವನೈಕ ಮಾನ್ಯರ ಅವಗಡಿಸಲಂಗೈಸಿದೈ ಮಾಣಿಂದನ ಶಕುನಿ ಲೇಸು ಬಿಜಯಂಗೈ ನೀವೆನ್ನಾಸರಾಗ್ನಿಯನೇಕೆ ಕೆಣಕುವಿರಾಸುರವಿದೇಕೆನ್ನೊಡನೆ ಸೈರಿಸುವುದು ಪಹತಿಯ ಈಸು ನುಡಿವರೆ ಮಾವಯನುತ ಮಹಿಷ ಕಂಬನಿದುಂಬಿನೆನಹಿನ ಬೀಸರಕ್ಕೆ ಬಿಸು ಸುಯ್ದು ಧೊಪ್ಪನೆ ಕೆಡೆದನವನಿಯಲೇ. ದುರ್ಯೋಧನನು, ಮಾವ, ನಿಮಗೆ ಹುಚ್ಚು ಹಿಡಿದಿದೆ, ನನಗೆ ಯಾವ ರೋಗವೂ ಇಲ್ಲ, ನಾನು ಸ್ತ್ರೀಲೋಲ ಅಲ್ಲ ಎಂಬುದನ್ನು ನೀವು ತಿಳಿದಿದ್ದೀರಲ್ಲ, ನೀವು ಮನೆಗೆ ಬಂದು ಒಳಮನಸ್ಸಿನಲ್ಲಿ ಹುದುಗಿರುವ ಬೆಂಕಿಯನ್ನೇಕೆ ಕೆದರುವಿರಿ ಎಂದು ಹೇಳಿದನು. ಶಕುನಿಯು, ನಿನ್ನ ಅಂತರಂಗದಲ್ಲಿ ಏನಿದೆ, ಹೃದಯಾಗ್ನಿಯು ಏಕೆ ಉದ್ಭವವಾಯಿತು, ಮಾತನಾಡು, ನನ್ನಾಣೆಯಾಗಿ ಯಾವ ಭಯವೂ ಇಲ್ಲದೆ ಹೇಳು ಎನ್ನಲು ದುರ್ಯೋಧನನು, ಯುಧಿಷ್ಠಿರನ ವೈಭವವು ನನ್ನ ಮನಸ್ಸನ್ನು ಸುಟ್ಟಿದೆ, ಇಂತಹ ನನ್ನನ್ನೇಕೆ ಮಾತನಾಡಿಸುವಿರಿ ಎಂದನು. ಶಕುನಿಯು, ಹೇಳು ಹೇಳು, ಪಾಂಡವರ ವೈಭವದ ಬೆಂಕಿಯ ಉರಿಯಲ್ಲಿ ನಿನ್ನ ಮನಸ್ಸು ಬೆಂದು ಹೋಯಿತೆ. ಶಿವಶಿವ, ವಿಚಿತ್ರವಾಗಿದೆ. ಧರ್ಮರಾಯನು ಒಡೆಯ, ಭೀಮಾರ್ಜುನರು ವೀರರು, ಪಾಂಡವರ ಐಶ್ವರ್ಯವು ಲಾವಂಚದ ಬಳ್ಳಿಯಂತೆ ಹಬ್ಬಿದೆಯಲ್ಲವೇ ಎಂದು ದುರ್ಯೋಧನನಿಗೆ ಹೇಳಿದನು. ಅವರು ಪಿತ್ರಾರ್ಜಿತ ಆಸ್ತಿಗೆ ಹಕ್ಕುದಾರರು. ನಿನ್ನ ಅಸೂಯೆಯಿಂದ ತುಂಬಿದ ಕೊಡಲಿ ಬುದ್ಧಿಯ ಕವಲಾದ ಮನಸ್ಸಿನ ಕಲ್ಮಶದಿಂದ ತುಂಬಿದ ಭಾವನೆಯ ರೀತಿಯನ್ನು ಅವರೇನು ಬಲ್ಲರು? ಶಿವಶಿವ, ಸಮಸ್ತ ಲೋಕಕ್ಕೂ ಮಾನ್ಯರಾದ ಪಾಂಡವರನ್ನು ಎದುರಿಸಲು ಸಿದ್ಧನಾದೆಯಲ್ಲವೇ? ಈ ಬುದ್ಧಿಯು ಬೇಡ, ಬಿಟ್ಟು ಬಿಡು ಎಂದು ಶಕುನಿಯು ದುರ್ಯೋಧನನಿಗೆ ಹೇಳಿದನು. ದುರ್ಯೋಧನನು ನಿಟ್ಟುಸಿರು ಬಿಟ್ಟು ಕಂಬನಿದುಂಬಿ, ಒಳ್ಳೆಯದು, ನೀವು ನನ್ನಲ್ಲಿ ಒಳಹೊಕ್ಕು ದೃಢವಾಗಿ ನಿಂತು ಮತ್ಸರದ ಬೆಂಕಿಯನ್ನು ಏಕೆ ಕೆಣಕುತ್ತೀರಿ? ತಾವು ಇಲ್ಲಿಂದ ಹೊರಟು ಹೋಗಬಹುದು. ನಾನು ನಿಮಗೆ ಮಾತನಾಡಿ ತೊಂದರೆಯನ್ನುಂಟು ಮಾಡಿದ್ದರೆ ಅದನ್ನು ಸಹಿಸಿಕೊಳ್ಳಿ. ನನಗೆ ನೋವನ್ನುಂಟು ಮಾಡುವ ಇಂತಹ ಮಾತುಗಳನ್ನು ಆಡಬಹುದೇ ಮಾವ ಎಂದು ಭೂಮಿಯ ಮೇಲೆ ಧೊಪ್ಪನೆ ಬಿದ್ದನು.